ನಾನು ನಿಮ್ಮ ಹಾಸನದ ಅರಸೀಕೆರೆ ಹುಡುಗಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ವೆಲ್ಕಮಿಂಗ್ ವಿಡಿಯೋ ಹೆಂಗಿದೆ ಕಮೆಂಟ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅಮೃತಮ್ ಯೂಟ್ಯೂಬ್ ಚಾನಲ್. ಈ ಥರ ಹೇಳೋದು ಚೆನ್ನಾಗಿದೆಯೋ ಇಲ್ಲ ಇಂಟರ್ವಲ್ನ 3 ಹೆಸರು ಹೇಳಿ ಕಂಟಿನ್ಯೂ ಮಾಡೋದು ಚೆನ್ನಾಗಿದೆಯೋ ಕಮೆಂಟ್ ಮಾಡಿ. ಅದನ್ನೇ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಇವತ್ತು ಚಾಲೆಂಜಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅತ್ತೆ, ಚಾಲೆಂಜಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನನ್ನ ತಮ್ಮ, ನಮ್ಮಪ್ಪ, ನಮ್ಮಮ್ಮ, ನಮ್ಮತ್ತೆ 3 ಜನನೂ 4 ಜನ ಕರ್ಕೊಂಡು ಇನ್ನೂ 2-3 ಜನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮ ಅಜ್ಜಿ ಬಂದರೆ ನಮ್ಮ ಅಜ್ಜಿನೂ ಕರ್ಕೊತೀನಿ. ಇವಾಗ ಜಾಸ್ತಿ ಜನ ಇದ್ದರೆ ಅಬ್ಸರ್ವ್ ಮಾಡೋಕೆ ಕಷ್ಟ ಆಗುತ್ತೆ ಗೈಸ್. ಫನ್ನಾಗಿರುತ್ತೆ ವಿಡಿಯೋ, ಲಾಸ್ಟ್ವರೆಗೂ ನೋಡಿ. ಇವಾಗ ಅದಕ್ಕೆ ಸ್ವೀಟು ಮತ್ತು ಸೋಪು ತರಬೇಕು. ಚಾಕ್ಲೇಟ್ಸ್ ಇದ್ದಾವೆ, ಚಾಕ್ಲೇಟ್ಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಲಾಲಿಪಾಪ್ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗಿ ತೊಗೊಂಬರೋಣ, ಅವ್ರು ಬರೋ ಅಷ್ಟರಲ್ಲಿ ತೊಗೊಂಬರೋಣ. ಗೈಸ್, ನಮ್ಮನೇಲಿ ಇವತ್ತೆಲ್ಲ ಗ್ರಾಸರೀಸ್ ಅಂದರೆ ನೆಕ್ಸ್ಟ್ ಗ್ರಾಸರೀಸ್ ಎಲ್ಲ ತಂದು ಇಕ್ಕಿದ್ದಾರೆ. ಅಂದರೆ ನಮ್ಮ ಅಜ್ಜಿದು ನೆಕ್ಸ್ಟ್ ಇವತ್ತು ಭಾನುವಾರ ಅಂದರೆ ನೆಕ್ಸ್ಟ್ ಭಾನುವಾರ 9ನೇ ತಾರೀಕು ನಮ್ಮ ಅಜ್ಜಿದು ವರ್ಷದ ಕಾರ್ಯ ಇದೆ. ಹಂಗಾಗಿ ಎಲ್ಲ ಗ್ರಾಸರೀಸ್ನ ಇವತ್ತು ಜಾವಗಲ್ ಸಂತೆ ಆಗಿರೋದ್ರಿಂದ ಎಲ್ಲದನ್ನೂ ತೊಗೊಬಂದು ಇಟ್ಟಿದ್ದಾರೆ. ಜಾವಗಲಲ್ಲಿ ಸಂತೆ ಒಳಗಡೆ ಏನೇನು ತರಬೇಕು ಅದನ್ನೆಲ್ಲ ತೊಗೊಬಂದು ಇಟ್ಟಿದ್ದಾರೆ. ಇನ್ನೂ ಸುಮಾರು ಐಟಮ್ಸ್ ಇದ್ದಾವೆ. ಅದು ಗೈಸ್, ವರ್ಷ ಆಗಿದ್ದೇ ಗೊತ್ತಾಗಿಲ್ಲ. ವರ್ಷದ ಕಾರ್ಯ, ಎಲ್ಲರೂ ಬನ್ನಿ. ನಾನ್ ವೆಜ್ ಇರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಸಾರಿ ವೆಜ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ನಾನ್ ವೆಜ್ ಅಂತೂ ಇರುತ್ತೆ. ಎಲ್ಲರೂ ಬನ್ನಿ. ಇವಾಗ ಹೋಗಿ ಲಾಲಿಪಾಪು ಇಲ್ಲ ಚಾಕ್ಲೇಟ್ ಏನಾಗುತ್ತೆ ಅದನ್ನು ನೋಡಿ ತೊಗೊಂಬರೋಣ ಬನ್ನಿ. ಒಂದು ಚಾಲೆಂಜ್ ವಿಡಿಯೋ ಮಾಡ್ತೀನಿ ಆಯಿತಾ? ಅದಕ್ಕೆ ನೀನು ಬಂದು ಕೂತ್ಕೋಬೇಕು ನಮ್ಮ ಮನೇಲಿ. ನೀನು, ಅಮ್ಮ, ಅಪ್ಪಾಜಿ, ಅವನು ಉದಯ ಬರಬೇಕು. ಹ್ಞೂ ಅನ್ನೋದಲ್ಲ, ಹ್ಞೂ ಬರಬೇಕು ಅಂತ. ಹ್ಞೂ, ಆಮೇಲೆ ಚಾಲೆಂಜ್ ವಿಡಿಯೋ ಕೊಡ್ತೀನಿ. ವಿಡಿಯೋಗೆ ಬರಬೇಕು ಏನು? ಸರಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ತಗೋಬತ್ತೀನಿ ತಗಿ. ಗೈಸ್, ಸೋಪು ಮತ್ತು ಲಾಲಿಪಾಪ್ ಎರಡನ್ನೂ ತಗೊಬಂದು ಇಟ್ಕೊಂಡಿದ್ದೀನಿ. ನಮ್ಮಮ್ಮನೇ ಬಂತು ತೋಟದಿಂದ. ನಮ್ಮ ಅಪ್ಪಗೋಸ್ಕರ ವೇಟಿಂಗ್. ಇವಾಗ ನಮ್ಮಪ್ಪ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ. ಬಟ್ಟೆ ತೊಳಿಯೋಕ್ಕಲ್ಲ, ಸೋಪು ಗೈಸ್ ನಮ್ಮ ಮನೇಲೇ ಇದ್ದವು. ಅದಕ್ಕೆ ಅಂತ ಮನೇಲಿದ್ದವನ್ನೇ ತಗೊಂಡಿದ್ದೀನಿ. ಲಾಲಿಪಾಪ್ ಅಂತ ಅಂಗಡಿಯಿಂದ ತಗೊಬಂದೆ. ಬಟ್ಟೆ ಸೊಪ್ಪು ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ಅದ್ರದ್ದು ಚಾಲೆಂಜ್ ವಿಡಿಯೋ ಐತೆ, ಬರಲಿ ಅಪ್ಪಾಜಿ ಬರಲಿ ಹೇಳ್ತೀನಿ. 2 days later. ಗೈಸ್, ಅವತ್ತು ಸ್ಟಾರ್ಟ್ ಮಾಡಿದ ವಿಡಿಯೋನ ಮತ್ತೆ ಇವತ್ತು ಯಾವ ವಾರ? ಟ್ಯೂಸ್ಡೇ. ಅವತ್ತು ಸ್ಟಾರ್ಟ್ ಮಾಡಿದ ವಿಡಿಯೋನ ಇವತ್ತು ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ 2 days ಆದಮೇಲೆ. ಅಂದರೆ ಗೈಸ್, ಅವತ್ತು ನಮ್ಮಮ್ಮ ಬಂತು, ನಮ್ಮ ಅಪ್ಪಾಜಿ ದೇವಸ್ಥಾನದೇನೋ ಮೀಟಿಂಗ್ ಇದೆ ಅಂತ ಒಂದು ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ. ಅದಕ್ಕೂ ಮೀಟಿಂಗ್ ಇದೆ, ಇವಾಗ ಟೈಮ್ ಇಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ, ಬಂದಮೇಲೆ ಮಾಡು ಅಂತ ಅಂದ್ಬಿಟ್ಟು ಹೋಯ್ತು. 8:00 ಬಂತು. 8:00 ಬರೋ ಅಷ್ಟರಲ್ಲಿ ಅವತ್ತು ನನಗೆ ಹುಷಾರಿರಲಿಲ್ಲ. ಫುಲ್ಲು ಜ್ವರ ಬಂದು ಮಲ್ಕೊಂಡ್ಬಿಟ್ಟಿದ್ದೆ ಅವತ್ತು. ಮತ್ತೆ ಮಲ್ಕೊಂಡ್ರೆ ಎದ್ದೇಳೋ ಮೂಡ್ ಆಫ್ ಆಗೋಗ್ಬಿಟ್ಟಿರುತ್ತೆ. ವಿಡಿಯೋ ಮಾಡೋವಷ್ಟು ಇದೇ ಇರಲಿಲ್ಲ ನನಗೆ. ಅವತ್ತು ಮಾಡೋಕ್ಕೆ ಆಗಲಿಲ್ಲ. ಮತ್ತು ನೆನ್ನೆನೂ ಮಾಡೋಕ್ಕಾಗಲಿಲ್ಲ. ನೆನ್ನೆನೂ ಇಲ್ಗೂ ಹೋಗಿತ್ತು ನಮ್ಮಪ್ಪ, ಮಾಡೋಕ್ಕೆ ಆಗಲಿಲ್ಲ. ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ತಮ್ಮ ಇಲ್ಲ, ಮಂತ್ರಾಲಯಕ್ಕೆ ಹೋಗಿದ್ದಾನೆ. ಅವತ್ತು ಸ್ಟಾರ್ಟ್ ಮಾಡಿದ ವಿಡಿಯೋನ, ಅದೇ ಚಾಲೆಂಜಿಂಗ್ ವಿಡಿಯೋನ ಇವತ್ತು ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಪ್ಪ ಅಮ್ಮ ಇನ್ನೂ ಬಂದಿಲ್ಲ. ಅವ್ರು ಬಂದಮೇಲೆ ಕೂರಿಸ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡ್ತೀರಿ ಹೆಂಗಿರುತ್ತೆ ವಿಡಿಯೋ ಅಂತ. ಗೈಸ್, ಇವತ್ತು ಕ್ಲಾಸಸಲ್ಲಿ ಪಾಟ್ಲಕ್ ಅಂತ ಒಂದು ಮಿನಿ ಪಾರ್ಟಿ ಥರ ಪಾಟ್ಲಕ್ ಥರ ಮಾಡಿದ್ವಿ. ಎಲ್ಲರೂ ಚೆನ್ನಾಗಿ ಅವ್ರವ್ರು ತಿಂಡಿ ಮಾಡ್ಕೊಂಬಂದಿದ್ರು. ತಿಂಡಿ ಅವ್ರ ಮನೇಲಿ ಏನೇನಾಗುತ್ತೋ ಅವ್ರ ಕೈಯಿಂದ ಅದನ್ನು ಮಾಡ್ಕೊಂಬಂದಿದ್ರು. ಅವ್ರಿಗೆ ಇದ್ದಿದ್ದ ಟೈಮಲ್ಲಿ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ಮನೆ ಊಟನೂ ಚೆನ್ನಾಗಿತ್ತು. ಮತ್ತು ನನಗೆ ಕಬಾಬ್ ತುಂಬ ಇಷ್ಟ ಆಯಿತು. ಯಾಕೆಂತಂದ್ರೆ ಅದು ನನಗೆ ಫೇವ್ರೆಟ್, ನಾನ್ ವೆಜ್ಜಲ್ಲೇ ಫೇವ್ರೆಟ್ ಫುಡ್ ಅದು. ಅದಕ್ಕೆ ಎಲ್ಲರೂ ಮನೆ ಊಟನೂ ಚೆನ್ನಾಗಿತ್ತು. ಚೆನ್ನಾಗಿ ಊಟ ಮಾಡಿದೆ ಇವತ್ತು. ನಿಮಗೆ ಯಾವ್ಯಾವ ಊಟ ಇಷ್ಟ ಆಯಿತೋ ಇಲ್ಲೋ ಗೊತ್ತಿಲ್ಲ, ಹೇಳಿ ಯಾವ್ಯಾವ ಊಟ ಇಷ್ಟ ಆಯಿತು ಅಂತ. ನೀವು ನಾಳೆ ಕ್ಲಾಸಲ್ಲಾದರೂ ಹೇಳಿ, ಇಲ್ಲಾದರೂ ಹೇಳಿ. ಎಲ್ರಿಗೂ ತುಂಬ ಥ್ಯಾಂಕ್ ಯು. ಬಿರಿಯಾನಿ, ಕಬಾಬು, ಮತ್ತು ಪಾಯಸ, ಜಾಮೂನು, ದೋಸೆ, ಚಪಾತಿ, ಮೊಟ್ಟೆ ಸಾಂಬಾರು, ಚಿಕನ್ ಸಾಂಬಾರು, ಹಿಂಗೆ ವೆರೈಟಿ ಫುಡ್ಸ್ ಮಾಡ್ಕೊಂಬಂದಿದ್ರು. ಎಲ್ಲರ ಮನೆ ಊಟನೂ ಚೆನ್ನಾಗಿತ್ತು. ಒಂಥರ ಎಂಜಾಯ್ಮೆಂಟ್ ಇತ್ತು, ಚೆನ್ನಾಗಿತ್ತು. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ವಿಡಿಯೋ ಮಾಡಿದ್ದೀನಿ, ಎಲ್ಲರೂ ಹೇಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ, ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನೋಡಿ. ಎಲ್ಲರದ್ದು ಫೋಟೋನೂ ಆ್ಯಡ್ ಮಾಡ್ತೀನಿ ಜೊತೆಗೆ.
ನಮ್ಮನೆಯವ್ರು ಅಷ್ಟು ಆಗಲ್ಲ ಅಂತ ಸ್ವಲ್ಪ ಇಲ್ಲಿ ತನಕ ಹಾಕಿದೆ ಅದು ಮಿಕ್ಸ್ ಮಾಡ್ತಾ ಇದ್ರು ಚಪಾತಿ ಇದು ಓಪನ್ ಮಾಡ್ತಿದ್ದೀರಮ್ಮ ಒಂದು ಕೈಯಲ್ಲಿ ಒಂದು ಸೋಪ್ ಇಟ್ಕೊಂಡ್ಯಾ ಇನ್ನೊಂದು ಕೈಯಲ್ಲಿ ಲಾಲಿಪಾಪ್ ಕೊಟ್ಟಿಂತಾನೆಯಾ ಅದನ್ನು ನಾನು ಸ್ವೀಟು ಅಂತ ಹೇಳಿದಾಗ ಲಾಲಿಪಾಪ್ನ ಇದು ಮಾಡಬೇಕು ಹಾಂ ಯಾವ ಕೈಯಲ್ಲಾದರೂ ಸೀಪು ಆಯಿತಾ ಸೋಪು ಅಂದಾಗ ಮೂಸ್ ನೋಡಬೇಕು ನೀನು ಮೂಸ್ಬೇಕು ಹ್ಞೂ ಎಲ್ಲರೂ ಆಯಿತಾ ಏಯ್ ಸುಮ್ಮನೆ ನೀನು ಲಾಲಿಪಾಪ್ ಬಾಯಿಗೆ ಇಟ್ಕ ಸೋಪು ಮೂಸ್ತೀಯೋ ಇಲ್ಲ ಇದ್ ಮಾಡ್ತೀಯೋ ನಿನಗ್ ಬಿಟ್ಟಿದ್ದು ಹಾಂ ಮೂಸ್ಬೇಕು ಸ್ಮೆಲ್ ನೋಡ್ಬೇಕು ಮೂಸ್ ನೋಡ್ಬೇಕು ಅಂದ್ರೆ ಆಡ್ಕೊಂಡ್ಬಿಡ್ತಾರೆ ಸ್ಮೆಲ್ ನೋಡ್ಬೇಕು ಸೋಪು ಅಂದಾಗ ಸ್ಮೆಲ್ ನೋಡ್ಬೇಕು ಸ್ವೀಟ್ ಅಂದಾಗ ಈ ಅಜ್ಜಿ ನೋಡಿಲ್ಲ ಇಲ್ಲಿ ಕರೆಕ್ಟಾಗಿ ಅರ್ಧ ಆತಾ ಲಾಲಿಪಾಪ್ ಅಂದಾಗ ಸ್ವೀಟ್ ಅಂದಾಗ ಏನ್ ಮಾಡ್ತೀಯಾ ಹೇಳು ಸೋಪು ಅಂದಾಗ ಸ್ಮೆಲ್ ನೋಡ್ಬೇಕು ತೋರ್ಸೋದಲ್ಲ ಸ್ಮೆಲ್ ನೋಡ್ಬೇಕು ತೋರ್ಸೋದಲ್ಲ ಇವಾಗ ಒಂದು ಟ್ರಯಲ್ ತೋರಿಸ್ತೀನಿ ಕರೆಕ್ಟಾಗಿ ಅಪ್ಪಾಜಿ ನೀನು ಎಕ್ಕೆ ಕಡಿಕ ನೋಡ್ಬಿಡ ಒಂದು ಟ್ರಯಲ್ ತೋರಿಸ್ತೀನಿ ಸೋಪು ಸ್ವೀಟು ಸೀಪಮ್ಮ ಹಂಗೆ ಹಿಡ್ಕೋಬೇಡ ತಿನ್ನು ಇನ್ನು ನಿಮಗೆ ತಿನ್ನ ಕೊಟ್ಟಿರೋದು ಅಲ್ಲೋಡಲ್ಲ ಅಪ್ಪನ್ನ ಸೋಪು ಅಜ್ಜಿ ಸೀಪ್ ಮೂಸು ಸ್ವೀಟು ಸೋಪು ಅಪ್ಪು ಸೈಡಿಗೆ ಹೋಗೋ ಸೋಪು ಈ ಥರ ಆಯ್ತಾ ಲಾಲಿಪಾಪ್ ತಿಂದು ಎಷ್ಟು ವರ್ಷ ಆಯ್ತು ಅಜ್ಜಿ ನೀನು ಅದಕ್ಕೆ ಸ್ಟಾರ್ಟ್ ಅಪ್ಪು ಮಾತಾಡ್ಬಾರ್ದು ಸೈಲೆಂಟ್ ಆಗಿರ್ಬೇಕು ಆಯ್ತಾ ಸೊಪ್ಪು ಸ್ವೀಟು ಸೋಪು ಅಪ್ಪ ಇಲ್ಲಿ ನೋಡು ಅವನ್ನೇನು ನೋಡ್ತೀಯ ನೀನು ಇಲ್ಲಿ ನೋಡು ಸ್ವೀಟು ಸೋಪು ಸ್ವೀಟು ಸೋಪು ಫಾಸ್ಟಾಗಿ ಇಟ್ಕೋಬೇಕು ಸ್ವೀಟು ಸೋಪು ಅಪ್ಪು ಸೈಲೆಂಟ್ ಆಗಿರೋ ಕೇಳಿಸಲ್ಲ ಸ್ವೀಟು ಸೋಪು ಸ್ವೀಟು ಇವಜ್ಜಿ ಲಾಲಿಪಾಪ್ ಬಾಯಿಲಾಗಿ ತೆಗಿತಾನೆ ಇಲ್ಲ ಹಿಡ್ಕೊಂಡ್ಬಿಟ್ಟೈತೆ ಹಂಗೇನೆ ಸ್ವೀಟು ಇಲ್ಲ ಸ್ವೀಟು ಅಂತದೀನಿ ಮೂಗತ್ರ ಹಿಡ್ಕೊಂಡೆ ಕೂತಿದ್ದೆ ಅಪ್ಪು ಸೈಡಿಗೆ ಬರಪ್ಪು ಸ್ವೀಟು ಸೋಪು ಬಟ್ಟೆ ಸೋಪು ತಿಂದ್ಗಿಂದೆ ಕಾಣತ್ತೆ ಮೇಲೆ ಸ್ವೀಟು ಸೋಪು ಬೋಲಂಗೆ ಇಲ್ವಲ್ಲ ಒಬ್ರಿಗೂ ಸೋಪು ಸ್ವೀಟು ಬಿಡಲ್ಲ ಸೋಪು ಸ್ವೀಟು
ಸೋಪು ಸ್ವೀಟು ಸೋಪು ಸ್ವೀಟು ಸ್ವೀಟು ಜೈ ಈ ಒಜ್ಜಿದೆ ಒಜ್ಜಿ ಜ್ಞಾನ ಮತ್ತೆ ಅವನ ಸ್ವೀಟ್ ಅಂತ ಹೇಳ್ಯಾರ ಆ ಕಡೆಗೆಲ್ಲ ನೋಡ್ತೈತೆ ಸೋಪು ತಿನ್ಬೇಡ ಕಣಜ್ಜಿ ಸೋಪ್ನ ಮೂಸ್ ಸ್ಮೆಲ್ ನೋಡಪ್ಪ ಸ್ವೀಟು ಸೋಪು ಸ್ವೀಟು ಸ್ವೀಟು ಅಲ್ಲ ಅಲ್ಲ ಮತ್ತೆ ನೋಡಲ್ಲಿ ಅಲ್ಲ ಅಲ್ಲ ಸೋಪು ಸೋಪು ಅದೇ ಕರೆಕ್ಟಾಗಿ ಇಟ್ಕೋಬೇಕು ಮತ್ತೆ ಸ್ವೀಟು ಸೋಪು ಸ್ವೀಟು ಸೋಪ್ ಕುತ್ಕೊಳ್ಳೋದು ಸುಮ್ಮ ಮತ್ತೆ ನೋಡು ಎಲ್ಲ ಜೈ ತೋಸಚ್ಚಿ ಈತಮ್ಮ ನೋಡು ನೀನೇ ಇನ್ನು ಖಾಲಿ ಮಾಡಿ ಅಲ್ಲಿ ಅವ್ವ ದೇವ್ರೆ ತೋಸಿಲ್ಲಮ್ಮ ತೋಸಿಲಿ ನಿನ್ ತೋಸಿಲ್ಲ ಚೂರು ಅಷ್ಟೇ ಇವ ಅಪ್ಪಂದು ಐತೆ ಇವ ಒಜ್ಜಿದು ಐತೆ ನಿನ್ ಇಲ್ಲೊಳೆ ನಿಂದ ಇವಾಗ ಫಾಸ್ಟಾಗಿ ಹೇಳ್ತೀನಿ ಓ ನಿಂದು ನಿಂದು ಒಂದು ಐತೆ ಇವಾಗ ಫಾಸ್ಟಾಗಿ ಹೇಳ್ತೀನಿ ಕರೆಕ್ಟಾಗಿ ಇಡ್ಕ ಏನ್ ತಿರ್ಗಕ್ ಹೋಗು ಅಂತ ಹೇಳಿದ್ರಾ ಸ್ವೀಟು ಸೋಪು ಸೋಪು ಕೈ ಬಿಡು ಕೆಳಿಕೆ ನೀನು ಕೈ ಬಿಡಪ್ಪ ಕೆಳಿಕೆ ಸ್ವೀಟಿಂದ ಲಾಲಿಪಾಪಿಂದ ಓ ಎರಡು ಬಡ್ಡಲ್ಲೇ ಇಟ್ಕೊಂಡಿದ್ದೆ ಬಾಯಲ್ಲಿ ಹೇಳ್ದಾಗ ಹಂಗೆ ಇಕ್ಕೊಳೋದು ಸೋಪು ಸ್ವೀಟು ಸ್ವೀಟು ಕೈ ಕೆಳಗೆ ಇಳಿಸ್ಬೇಕು ಪೂರ್ತಿ ಇಳಿಸ್ಬೇಕು ಹಿಂಗೆ ಎತ್ತೆ ಇಳಿಸ್ಬೇಕು ಕೈ ಕೆಳಗೆ ಇಳಿಸ್ಬೇಕು ಅಪ್ಪ ನೀನು ಅಷ್ಟೇ ಅಪ್ಪು ಬಾರಪ್ಪ ಸೆಡಿ ಬಾರಪ್ಪ ಇಲ್ಲಿ ಸೋಪು ಸೋಪು ಸ್ವೀಟು ಸೋಪು ಸ್ವೀಟು ಸೋಪು ಸ್ವೀಟು ಸ್ವೀಟು ಸೋಪು ಸೋಪು ಸ್ವೀಟು ಸೋಪು ಸೋಪು ಸ್ವೀಟು ಸೋಪು ಸೋಪು ಸ್ವೀಟು ಸೋಪು ಸೋಪು ಕಣಜ್ಜಿ ಬಸಜ್ಜಿ ಸೋಪು ಸೋಪು ಸ್ವೀಟು ಸೋಪು ಸ್ವೀಟು ಸೋಪು ಸ್ವೀಟು ಏನ್ ಮಾಡ್ತೈತೆ ಕರೆಕ್ಟಾಗಿ ಆಡ್ತಿದ್ದಾರೆ ನಪ್ಪ ಅವರು ಇಲ್ಲ ಸೋಪು ಸ್ವೀಟು ಸೋಪು ಸೋಪು ಅವ ಅಪ್ಪ ಅಂತೂ ಬಿಡತ್ಲ ಲಾಲಿಪಾಪ್ ಬಿಟ್ಟು ಕೆಳಗೆ ಇಳಿಸಂಗೆ ಇಲ್ಲ ಏನಾರು ಹೇಳ್ಕೆ ಏನಾರು ಮಾಡ್ಕ ಅಂತ ಸರಿ ಬಿಡು ಹೋಗ್ಲಿ ಏಯ್ ತೋರ್ಸ ಎಷ್ಟೈತೆ ಅಂತ ಅಜಯ್ ತೋರ್ಸ ನಿಂದ ಎಷ್ಟೈತೆ ಅಂತ ಚಾಕ್ಲೇಟೇ ಕಲಿಯೋದು ಒಬ್ರು ಬಾಯಾಳಿಗೆ ಸೋಪ್ ಹಿಡ್ಕೊಂಡ್ಲೇ ಇಲ್ವಲ್ಲ ಹಿಡ್ಕೊಂತಾರೆ ಅಂತ ಮಾಡಿದ್ದೆ ಬಾಯಳಿಕ್ ಇಡ್ತಾರೆ ಅಂತಲ್ಲ ಮುಂಚೆನಾರು ಹೇಳಿದ್ರೆ ಸೋತ್ರು ಅಂತ ಮತ್ತೆ ಆದ್ರೂ ಹೇಳ್ದಾಗ ಸೋತಿದ್ದೀರ ಸುಮ್ನಿರು ಈ ಅಜ್ಜಿನೇ ಮೂಸ್ ನೋಡ್ಕೊಂಡು ಕೂತಿತ್ತು ಸೊ ಬರೀ ಸೋಪ್ನೇ ಬಸಜ್ಜಿ ಹತ್ರ ಹೇಳ್ಸೋಣ ಅಜ್ಜಿ ನಾನು ಹೇಳ್ಕೊಟ್ಟಂಗೆ ಹೇಳು ಲೈಕ್ ಮಾಡಿ ಅಜ್ಜಿ ನಾನು ಹೇಳ್ಕೊಟ್ಟಂಗೆ ಹೇಳು ಇಲ್ಲ ಹೇಳಿಸ್ತೀನಿ ಹೇಳು ಅಜ್ಜಿ ಇಲ್ಲ ಹೇಳು ಹೇಳ್ತೀಯ ನಾನು ಹೋಗೋ ತನಕ ಬಿಡಲ್ಲ ನೋಡೋ ಮೇಲೆ ಹೇಳು ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಇಲ್ಲ ಇಲ್ಲ ಕಣಜ್ಜಿ ಹೇಳ್ತೀಯ ಹೇಳಜ್ಜಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ನೀನು ಹೇಳತ್ತೆ ಹೇಳು ಆ ಅಜ್ಜಿ ಆಡ್ಕೊಂತೀಯ ಹೇಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ
ಈ ಚಾಲೆಂಜ್ ವಿಡಿಯೋ ಇಷ್ಟ ಆಗಿದ್ರೆ ಈ ಚಾಲೆಂಜ್ ವಿಡಿಯೋ ಇಷ್ಟ ಆಗಿದ್ರೆ ಎಂಜಾಯ್ ಮಾಡಿ. ಬಾಯ್ ಬಾಯ್. ಬಾಯ್ ಬಾಯ್. ಅದೊಂದು ನೋಡಿ ಹೇಳ್ಕೊಟ್ಟಂಗೆ ಹೇಳ್ದೆ. ಚಾಲೆಂಜ್ ವಿಡಿಯೋ ಮುಗಿಸಿ ಲಾಲಿಪಾಪ್ನ ಬಾಳಿಗೆ ಇಕ್ಕೊಂಡು ಅಡುಗೆ ಮಾಡಕ್ಕೆ ಬಂದಿದ್ದೆ ಗೈಸ್. ಇವತ್ತು ನಮ್ಮ ಮನೇಲಿ ಚಟ್ನಿ ಮತ್ತು ರಾಗಿ ರೊಟ್ಟಿ ಮಾಡ್ತಿದ್ದೆ ನೈಟ್ ಊಟಕ್ಕೆ. ಬೆಳಗ್ಗೆ ಮಾಡೋಕ್ಕಾಗಲ್ಲ ಗೈಸ್, ಟೈಮ್ ಆಗುತ್ತೆ ಅಂತ ಇವಾಗ ಟೀ ಮತ್ತು ಚಟ್ನಿ ಮಾಡ್ತಿದ್ದೆ. ನಾನು ತಲೆಗೆ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಫುಲ್ಲು ಇವತ್ತು. ಇದ್ಯಾಕೆ ವಿಡಿಯೋ ಬ್ಲರ್ ಕಾಣಿಸ್ತೈತಲ್ಲ. 6 hours later. ಸಣ್ಣ ಮಕ್ಳು ತಿನ್ನಕ್ಕೆ ಅಲ್ಲ ಕಣಮ್ಮ, ಟಿವಿ ನೋಡ್ತೈತೆ ಏನು ಹಿಂಗೆ ಸಿಗ್ತಾನೆ ಐತೆ. ನಾನು ನೋಡ್ತಾನೆ ಇದ್ದೀನಿ ಆಗ್ಲಿಂದನೂ. ತಿನ್ನಪ್ಪ ಟಿವಿ ನೋಡ್ಕೊಂಡು ಏನ್ ಹಂಗ್ ತಿಂತೈತೆ ಹಂಗೆ. ನಿಂದೆಲ್ಲಮ್ಮ ಹೋಯ್ತು ವಿಡಿಯೋಮ್ಮ. ನೀ ಸುಮ್ಮನೆ ಒಂಚೂರು ಗೊತ್ತಾಗ್ಲಿ ಹಿಂಗಿರುತ್ತೆ ಅಂತ ಮಾಡಿರೋದಮ್ಮ. ಏನು ನೆಕ್ಸ್ಟ್ ಇನ್ನೊಂದು ಚಾಲೆಂಜ್ ವಿಡಿಯೋ ಕೊಡ್ತೀನಿ. ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ ಗೆಲ್ಲಂಗೆ. ಹಿಂಗಿರುತ್ತೆ ಅಂತ ಸುಮ್ಮನೆ ಸಿಂಪಲಾಗಿ ಆಟ ತೋರಿಸಿದಷ್ಟೇ. ಚೆನ್ನಾಗಿರೋದೇ ತಗೋಬತ್ತೀನಿ ನೋಡು ಗೈಸ್. ಇವಾಗ ಗೊತ್ತಾಗ್ಲಿ ಅಂತ ಸುಮ್ಮನೆ ಒಂದು ಸಿಂಪಲಾಗಿ ಒಂದು ಚಾಲೆಂಜ್ ವಿಡಿಯೋ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಚಾಲೆಂಜ್ ವಿಡಿಯೋ ಜೊತೆಗೆ ಬರ್ತೀನಿ. ಬೈ ಬಾಯ್ ಗಾಯ್ಸ್.